सुमतिविरनुमेयं शुभ्रकायं सखायं सुखमजमनपायं मुक्त्युपायं विमायं नृहजमहममेयं ध्येयमाम्नाय गेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्। श्रियः पत्ते नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभावि भूमिबलजे विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनः सरसि भुवि अनुव्याख्यानगलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 217ನೇ ಸುಧಾಮೂಲ 217ನೇ ಸುಧಾಮೂಲದಲ್ಲಿ ಪ್ರಾರಂಭದ ಇದು ಶ್ಲೋಕ ನೋಡಿ, ಧರ್ಮಾಣಾಂ ಭೇದ ದೃಷ್ಟ್ಯೈವ ಅಂತ ಇದೆ. ಅದು ಪೂರ್ತಿ ಒಂದು ಶ್ಲೋಕ ಹೇಳ್ಬಿಡ್ತೀನಿ. ಧರ್ಮಾಣಾಂ ಭೇದ ದೃಷ್ಟ್ಯೈವ ತತ್ಸಾದೃಶ್ಯಸ್ಯ ದರ್ಶನಾತ್ ತತ್ಸಾದೃಶ್ಯಸ್ಯ ದರ್ಶನಾತ್ ಧರ್ಮಾಣಾಂ ಭೇದ ದೃಷ್ಟ್ಯೈವ ತತ್ಸಾದೃಶ್ಯಸ್ಯ ದರ್ಶನಾತ್ ಅತಃ ಸರ್ವೇ ಪದಾರ್ಥಾಶ್ಚ ಅತಃ ಸರ್ವೇ ಪದಾರ್ಥಾಶ್ಚ ಸಾಮಾನ್ಯಾತ್ ಸಾಕ್ಷಿಗೋಚರಾಃ ಸಾಮಾನ್ಯಾತ್ ಸಾಕ್ಷಿಗೋಚರಾಃ ಧರ್ಮಾಣಾಂ ಭೇದದೃಷ್ಟ್ಯೈವ ತತ್ಸಾದೃಶ್ಯಸ್ಯ ದರ್ಶನಾತ್ ಅತಃ ಸರ್ವೇ ಪದಾರ್ಥಾಶ್ಚ ಸಾಮಾನ್ಯಾತ್ ಸಾಕ್ಷಿಗೋಚರಾಃ. ಇಲ್ಲಿಯವರೆಗೆ ಗೋತ್ವ, ಮನುಷ್ಯತ್ವ, ಪುಸ್ತಕತ್ವ, ಹೀಗೆ ಎಲ್ಲ ಜಾತಿಗಳು ಒಂದೇ ಇರೋದು ಎಲ್ಲಾ ಕಡೆ ಅಂತ ಒಪ್ಪಿಕೊಂಡು ಹೇಳಿದ್ರು. ವಾಸ್ತವಿಕವಾಗಿ ಒಂದೇ ಅಲ್ಲ, ಎಲ್ಲ ಬೇರೆ ಬೇರೆ. ಇಲ್ಲಿವರೆಗೂ ಒಪ್ಪಿಕೊಂಡು ಹೇಳಿದ್ದು ಅಂತ. ಕೆಲವು ಸಲ ಈ ಬೇರೆಯವರ ಖಂಡನೆ ಮಾಡ್ಬೇಕಾದ್ರೆ ತುಷ್ಯತು ನ್ಯಾಯ ಅಂತ ಹೇಳ್ತಾರೆ. ತುಷ್ಯತು ನ್ಯಾಯ ಅಂತ. ನ್ಯಾಯ ಅಂದ್ರೆ ನಿಯಮ. ಅಲ್ಲಿ ವಾಸ್ತವಿಕ ಪೂರ್ತಿ ಇರೋದು ತುಷ್ಯತು ದುರ್ಜನ ಅಂತ. ಆಯ್ತು ದುರ್ಜನ ದುಷ್ಟ, ನಿನಗೂ ಸಂತೋಷ ಆಗ್ಲಿ, ನಿನ್ನ ಮತ ಒಪ್ಪಿಕೊಂಡೇ ನಾವು ಉತ್ತರ ಕೊಡ್ತೇನೆ ಅಂತ ಹೀಗೆ ಹೇಳ್ತಾರೆ. ಕೆಲವು ತುಷ್ಯತು ನ್ಯಾಯ, ನಮ್ ಮುಂದಿರೋನ್ ದುರ್ಜನ ಆಗ್ಬೇಕು ಅಂತೇನಿಲ್ಲ, ವಾದಕ್ ಬಂದಿದ್ದಾನೆ, ಸಂತೋಷ, ನಿನಗ್ ಸಂತೋಷ ಆಗ್ಲಿ, ಆಯ್ತು, ನಿನ್ನ ಮಾತನ್ನು ಒಪ್ಪಿಕೊಂಡು ನಿನ್ನ ಮಾತು ಸರಿ ಇಲ್ಲ, ನಿನ್ನ ಸಿದ್ಧಾಂತ ಸರಿ ಇಲ್ಲ ಅಂತ ನಾವ್ ಹೇಳ್ತೀವಿ ಅಂತ. ಆ ತರ ಇಲ್ಲಿವರೆಗೂ ಅಂಗೀಕೃತ್ಯವಾದ ಅಂತ ಅವರ ಮತ, ನಮ್ಮ ಮತ ಅಲ್ಲ ವಸ್ತುತಃ.
ಅವರ ಮತವನ್ನ ಒಪ್ಪಿಕೊಂಡು ಆಯ್ತು ನಿನ್ನ ಮತದ ಪ್ರಕಾರ ನೀವು ಉತ್ತರ ಹೇಳಲಿಕ್ಕೆ ಬರಲ್ಲ ಅಂತ ತೋರಿಸ್ಕೊಟ್ರು. ಏನ್ ಅವರ ಮತ ಅಂದ್ರೆ ಅವರ ಮತ ಒಂದೇ ಜಾತಿ ಎಲ್ಲಾ ಕಡೆ ಇದೆ, ಮನುಷ್ಯತ್ವ ಎಲ್ಲಾ ಕಡೆ ಇರೋದು ಒಂದೇ, ಗೋತ್ರ ಜಾತಿ ಅದು ಎಲ್ಲಾ ಕಡೆ ಇರೋದು ಒಂದೇ, ಇದನ್ನ ಅವ್ರು ಒಪ್ತಾರೆ. ಆದ್ರೆ ನಾವ್ ಹಾಗೆ ಒಪ್ಪಿಲ್ಲ. ನಮ್ಮ ಪ್ರಕಾರ ಪ್ರತಿಯೊಂದು ಹಸುವಿನಲ್ಲಿರುವ ಗೋತ್ವ ಅದು ಬೇರೆ ಬೇರೆ, ಪ್ರತಿಯೊಂದು ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಮನುಷ್ಯತ್ವ ಅದು ಬೇರೆ ಬೇರೆ, ಎಲ್ಲ ಧರ್ಮಗಳು ಬೇರೆ ಬೇರೆ ಅಂತ ನಾವು ಒಪ್ಪೋರು. ಆದ್ರೆ ಅವರು ಒಂದು ಅಂತ ಒಪ್ಪೋದನ್ನ ಇಟ್ಕೊಂಡು ಅವರು ಇದುವರೆಗೂ ನಾವು ಖಂಡನೆ ಮಾಡಿದ್ವಿ. ಏನಂತ? ಎಲ್ಲಾ ವಸ್ತು ಸ್ವರೂಪಗಳಿದೆ, ಆ ಎಲ್ಲಾ ವಸ್ತು ಸ್ವರೂಪಗಳಲ್ಲಿ ಸ್ವರೂಪತ್ವ ಅದು ಬೇರೆ ಬೇರೆ, ಅದನ್ನ ನೀನು ಹೇಳುವಂತೆ ಒಂದೇ ಸ್ವರೂಪತ್ವ ಎಲ್ಲಾ ಕಡೆ ಇದೆ ಅಂತ ಒಪ್ಪಬಾರದು. ಅದೇ ರೀತಿ ಭೇದತ್ವ ಎಲ್ಲಾ ಪ್ರಪಂಚದ ವಸ್ತುಗಳಲ್ಲಿರುವ ಭೇದಗಳಲ್ಲಿ ಒಂದೇ ಅಲ್ಲ, ಅದು ಬೇರೆ ಬೇರೆ, ಆಯಾಯ ವಸ್ತುಗಳ ಭೇದದಲ್ಲಿ ಭೇದತ್ವ ಬೇರೆ ಬೇರೆ ಅಂತ ಒಪ್ಪಬೇಕು ಅಂತ. ಸರಿ, ಇಷ್ಟಾಗಿ ಏನಾಯ್ತು? ಏನಿಲ್ಲ. ಯಾವಾಗ ನಮಗೆ ಇಂಥ ಶಬ್ದ ವಸ್ತು ಸ್ವರೂಪ ಅಂತ ಒಂದು ಶಬ್ದ, ಸ್ವರೂಪ ಅನ್ನೋ ಶಬ್ದ ಯಾವುದನ್ನ ಹೇಳ್ತಾ ಇದೆ? ಈಗ ಉದಾಹರಣೆಗೆ ಪುಸ್ತಕ ಸ್ವರೂಪ, ಈಗ ಜೀವ ಸ್ವರೂಪ, ನಮ್ಮ ಜೀವ ಸ್ವರೂಪ ಏನಿದೆ, ಸ್ವರೂಪ ಅಂತ ಶಬ್ದ ಬಳಸಿದ್ರೆ ಯಾರನ್ನ ಹೇಳ್ತಾ ಇದೆ? ಇದು ನಮ್ಮ ಜೀವ ಸ್ವರೂಪವನ್ನ ಹೇಳ್ತಾ ಇದೆ. ಹಾಗಾದ್ರೆ ಸ್ವರೂಪ ಅನ್ನೋ ಶಬ್ದ ಜೀವ ಸ್ವರೂಪವನ್ನ ಹೇಳ್ಬೇಕು ಅಂದ್ರೆ ಮೊದಲೇ ನಮಗೆ ಜೀವ ಸ್ವರೂಪ ಅಂದ್ರೆ ಏನು ಅಂತ ತಿಳ್ಕೊಂಡಿರ್ಬೇಕು. ಈಗ ಒಬ್ಬನಿಗೆ ಜೀವ ಸ್ವರೂಪ ಅಂದ್ರೆ ಪರಿಚಯ ಇಲ್ಲದೆ ಹೋದ್ರೆ ಸ್ವರೂಪ ಶಬ್ದ ಅಂಥ ಅರ್ಥವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ವಿವರಣೆ ಬಂದಿತ್ತು. ಈಗೇನ್ ಹೇಳ್ತಾ ಇದಾರೆ ಮುಂದೆ? ಈಗ ಶ್ಲೋಕ ಹೇಳಿದ್ನಲ್ಲ ಇವತ್ತು, ಆ ಶ್ಲೋಕದಿಂದ ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಜಯತೀರ್ಥರು ಅವತರಣಿಕೆ ಕೊಡ್ತಾರೆ ಅಂತ. ಅವತರಣಿಕೆ ಅಂದ್ರೆ ಪೀಠಿಕೆ. ಒಂದು ವಿಷಯ ಹೊರಡಬೇಕು ಅಂದ್ರೆ ನೋಡಿ ಮುಂದೆ ಇದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಮೊದಲೇ ಒಂದು ಸಣ್ಣದಾಗಿ ಒಂದ್ 2-3 ಲೈನ್ ಅಲ್ಲಿ ಹೇಳ್ತಾರೆ. ಅದ್ ಹೇಳೋದ್ರ ತುಂಬಾ ಉಪಯೋಗ ಇದೆ. ಹೇಗೆ ಅಂದ್ರೆ ಇದಾನಿಂ ಗೋತ್ವಾಧಿಕಮಪಿ ನಾನುಗತ ಮಿತ್ಯಾಹ. ಯಾಕೆ ಮುಂದೆ ಏನ್ ಹೇಳ್ತಾರೆ ಅಂತ ನಮ್ 3-4 ಪ್ಯಾರ ಆದ್ಮೇಲೆ ಅರ್ಥ ಆಗುತ್ತೆ. ಅದನ್ನ ಮೊದಲಿಗೆ ಒಂದು ಸಾಲಿನಲ್ಲಿ ಹೇಳ್ಬಿಟ್ಟಿರ್ತಾರೆ, ಇನ್ನು ಮುಂದೆ ಈ ವಿಷಯದ ಬಗ್ಗೆ ಮಾತನಾಡ್ತಾರೆ ಇವರು ಅಂದ ಕೂಡಲೇ ನಮಗೆ ತಕ್ಷಣ ಗೊತ್ತಾಗತ್ತೆ, ಶಿಷ್ಯರಿಗೆ ಏಕಾಗ್ರತೆ ಬರುತ್ತೆ. ಓ, ಈ ವಿಷಯದ ಬಗ್ಗೆನ ಸರಿ, ಆ ದೃಷ್ಟಿಯನ್ನ ತಲೆ ಇಟ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಈಗ ಭಾಷಣ ಮಾಡ್ಬೇಕಾದ್ರೆಲ್ಲ ಹೇಳ್ತಾರೆ ಇಂಥ ವಿಷಯದ ಬಗ್ಗೆ ಅವ್ರು ಮಾತಾಡ್ತಾರೆ ಅಂದ್ರೆ ಸರಿ, ಇಲ್ಲ ಅವ್ರು ಶುರು ಮಾಡಿದ್ಮೇಲೆ ಮುಗಿಸೋವರೆಗೂ ನಮಗ್ ಗೊತ್ತಾಗಲ್ಲ ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ, ಏನ್ ಬಗ್ಗೆ ಇಟ್ಕೊಂಡು ಅಂತ. ಏನಾದ್ರು ಅವ್ರು ಕರೆಕ್ಟ್ ಆಗಿ ಹೆಡ್ಡಿಂಗ್ ಹಾಕ್ಬಿಟ್ರೆ ಇಂಥ ವಿಷಯದ ಬಗ್ಗೆ ಅವ್ರು ಮಾತಾಡ್ತಾರೆ ಅನ್ಬಿಟ್ರೆ ಮುಗೀತು, ಎಲ್ಲಿ ಬಂದ್ರು ಕೊನೆಗೆ ಇವ್ರು ಅಲ್ಲೇ ಬರ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಹಾಗಿಲ್ಲಿ ಧರ್ಮಾಣಾಂ ಭೇದ ದೃಷ್ಟಿ ಅಂತ ಶುರು ಮಾಡಿದ್ದಾರೆ ಆಚಾರ್ಯರು. ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಈಗ ಅಂದ್ರೆ, ಇಲ್ಲಿವರೆಗೂ ಹೇಳಿದ ಗೋತ್ವ, ಜಾತಿ, ಈ ತರ ಎಲ್ಲ ಏನೇನ್ ಜಾತಿಗಳಿದೆ ಇದು ಯಾವುದು ಕೂಡ ಎಲ್ಲಾ ಕಡೆ ಇರೋದು ಒಂದೇ ಅಲ್ಲ, ಪ್ರತಿಯೊಂದು ವಸ್ತುಗಳಲ್ಲಿ ಗೋತ್ವ ಬೇರೆ ಬೇರೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ ಈಗ. ಅಂದ್ರೆ ಪ್ರತಿಯೊಂದು ಧರ್ಮಗಳು, ಗೋತ್ವ, ಪುಸ್ತಕತ್ವ, ಹೀಗೆ ಪ್ರತಿಯೊಂದು ಧರ್ಮಗಳು ಬೇರೆ ಬೇರೆ, ಎಲ್ಲರಲ್ಲಿರೋದು ಒಂದೇ ಅಲ್ಲ. ಧರ್ಮಾಣಂ ಭೇದ ದೃಷ್ಟೇವ. ಯಾಕೆಂದ್ರೆ ನಮ್ಗೆ ಧರ್ಮಗಳಲ್ಲಿ ಭೇದ ಕಾಣ್ತಾ ಇದೆ. ಈಗ ಇಬ್ರು ಮನುಷ್ಯರನ್ನ ನಮ್ ಪಕ್ಕನೇ ಒಬ್ಬ ಕೂತಿದ್ದ, ಅವನು ಮನುಷ್ಯ ನಾನು ಮನುಷ್ಯ, ಅವನಲ್ಲೂ ವಿದ್ಯಾರ್ಥಿತನ ಇದೆ ನನ್ನಲ್ಲೂ ವಿದ್ಯಾರ್ಥಿತನ ಇದೆ, ಎಲ್ಲ ಬೇರೆ ಬೇರೆ, ಇಬ್ರು ಮನುಷ್ಯರೇ, ಮನುಷ್ಯತ್ವ ಇಬ್ರಲ್ಲೂ ಇದೆ, ಆದ್ರೆ ಮನುಷ್ಯತ್ವ ಒಂದಲ್ಲ, ಬೇರೆ ಬೇರೆ. ಹಾಗೆ ಅವನಲ್ಲಿರೋ ಧರ್ಮಗಳು ಬೇರೆ ಬೇರೆ. ಅವನು ನನ್ ತರನೇ ಆಕಾರ ಇದೆ, ಅವನು ಕುಳ್ಳಕ್ಕಿದ್ದಾನೆ, ಅವನು ಅದೇ ಆಕಾರ, ಎಲ್ಲವೂ ಒಂದೇ ಆಕಾರ, ಅಷ್ಟಿದ್ರು ಬೇರೆ ಬೇರೆ, ಭೇದ ಇದ್ದೇ ಇದೆ. ಯಾಕೆಂದ್ರೆ ನಾವು ಧರ್ಮಗಳಲ್ಲಿ ಆ ವ್ಯಕ್ತಿಗಳಲ್ಲಿ ನಮಗೆ ಭೇದ ಅನ್ನೋದು ಕಾಣ್ತಾನೆ ಇದೆ, ಅದು ಅನುಭವಕ್ಕಿದೆ ನಮಗೆ. ಆದ್ರಿಂದ ಏನಾಯ್ತು, ಯಾವಾಗ ಧರ್ಮಗಳು ಬೇರೆ ಬೇರೆ ಅಂತ ನಮಗೆ ಕಣ್ಣಿಗೆ ಕಾಣ್ತಾ ಇದೆಯೋ, ಜ್ಞಾನ ಬರ್ತಾ ಇದೆಯೋ, ಅವಾಗ ಒಂದೊಂದು ಪದಾರ್ಥದಲ್ಲಿರುವ ಧರ್ಮಗಳು ಯಾವತ್ತು ಬೇರೆ ಬೇರೆ, ಎಲ್ಲದರಲ್ಲೂ ಒಂದೇ ಇದೆ ಅಂತ ಒಪ್ಪೋ ಹಾಗಿಲ್ಲ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಅಂದ್ರೆ, ಈಗ ಬಿಳಿ ಬಣ್ಣ ಇದೆ, ಶೌಕ್ಲ್ಯ, ಬಿಳಿ ಬಟ್ಟೆ ಇದೆ, ಒಂದು ಕಪ್ಪು ಬಟ್ಟೆ ಇದೆ. ಬಿಳಿ ಬಟ್ಟೆ ತಗೊಂಡ್ರೆ ಬಿಳಿ ಬಣ್ಣ ಎಷ್ಟ್ ಕಡೆ ಇದೆ? ಜಗತ್ನಲ್ಲಿ ಬೇಕಾದಷ್ಟು ಕಡೆ ಬಿಳಿ ಬಣ್ಣ ಇದೆ. ಮನುಷ್ಯರಲ್ಲಿ ಒಬ್ಬೊಬ್ರಲ್ಲಿ ಒಂದೊಂದು ರೀತಿಯಾದ ಬಿಳಿ ಬಣ್ಣ. ಒಬ್ರು ನೋಡಿದ್ರೆ ಪೂರ್ತಿ ಬಿಳಿ, ಇನ್ನೊಬ್ರು ನೋಡಿದ್ರೆ ಅಷ್ಟು ಬಿಳಿ ಎಲ್ಲ, ಸ್ವಲ್ಪ ಅದಕ್ಕಿಂತ ಕಡಿಮೆ. ಈ ತರ ಒಬ್ಬೊಬ್ಬರಲ್ಲಿ ಒಂದೊಂದು ಬಣ್ಣ ಅದು ಇದ್ದೇ ಇರುತ್ತೆ. ಆ ಒಂದೇ ಬಿಳಿ ಬಣ್ಣ ಅಂತಾನೆ ಕರೆಯೋದು ಎಲ್ಲದಕ್ಕೂ, ಶುಕ್ಲಹ ಶೌಕ್ಲ್ಯಂ ಅಂತಾನೆ ಕರೆಯೋದು. ಇವನು ತುಂಬಾ ಬಿಳಿಗಿರೋನು ಅಯಂ ಶುಕ್ರ, ಇವನು ಶುಕ್ಲನೇ ಬಿಳಿಗೆ, ಆದ್ರೆ ಬಿಳಿಯಲ್ಲಿ ಬಣ್ಣದಲ್ಲಿ ವ್ಯತ್ಯಾಸ ಇದೆ. ಜೊತೆಗೆ ಚಂದ್ರ ನೋಡಿದ್ರು ಬಿಳಿಗೆ ಇದ್ದಾನೆ, ಅದನ್ನೊಂದು ವ್ಯತ್ಯಾಸ. ಹಿಮ ನೋಡ್ತೀವಿ, ಹಿಮವನ್ನು ನೋಡಿದ್ರು ಅಲ್ಲೊಂದು ವ್ಯತ್ಯಾಸ. ಈ ರೀತಿ ಬಿಳಿ ಬಣ್ಣ ಅಂತ ಎಲ್ಲಾ ಕಡೆ ಶಬ್ದವನ್ನ ಬಳಸ್ತೀವಿ. ಅಯಂ ಶುಕ್ರ, ಅತ್ರ ಶೌಕ್ಲ್ಯಂ, ಇದೆಲ್ಲ ಬಿಳಿತನ ಇದೆ ಅಂತೆಲ್ಲ ಬಳಸ್ತೀವಿ. ಆದ್ರೆ ಆ ಶೌಕ್ಲ್ಯ, ರಕ್ತತ್ವ ಅಂದ್ರೆ ಕೆಂಪು ಬಣ್ಣ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಬೇರೆ ಬೇರೆಯಾಗೆ ಕಂಡಿದೆ. ಹಾಗಾದ್ರೆ ಪ್ರತಿಯೊಂದು ವಸ್ತುವಿನಲ್ಲಿರುವ ಬಿಳಿ ಬಣ್ಣ ಬೇರೆ,
ಹಾಗೆ ಕೆಂಪು ಬಣ್ಣ ಬೇರೆ. ಇದೆಲ್ಲ ಹೇಗೆ ನಾವು ನೋಡ್ತಾ ಇದೀವೋ ಅದರಂತೆ ಅದನ್ನ ದೃಷ್ಟಾಂತ ಇಟ್ಕೊಡಿ, ಅದೊಂದು ಎಕ್ಸಾಂಪಲ್ ಉದಾಹರಣೆಯಾಗಿ ಇಟ್ಟುಕೊಂಡು ಹೇಳಿ ಏನಂತ. ಗವಾದಿ ಪದಾರ್ಥಾನಾಮಪಿ, ಗೋ ಮುಂತಾದ ಹಸು ಮುಂತಾದ ವಸ್ತುಗಳಲ್ಲೂ ಕೂಡ ಒಂದ್ರಲ್ಲಿ ಇಲ್ಲದೆ ಇರುವಂತಹ ಧರ್ಮಗಳೇ ಇರೋದು, ಮತ್ತೊಂದ್ರಲ್ಲಿ ಇರಲ್ಲ ಆ ಧರ್ಮ. ಹಸುವಿನಲ್ಲಿ ಗೋತ್ವ ಇದೆ, ಆನೆಯಲ್ಲಿ ಗಜತ್ವ ಇದೆ, ಒಂದ್ರಲ್ಲಿ ಇರೋದು ಇನ್ನೊಂದ್ರಲ್ಲಿ ಇರಲ್ಲ. ಬೇಡ ಹಸುವನಲ್ಲೇ ತಗೊಳ್ಳೋಣ, ಒಂದ್ 3-4 ಹಸು ಇದೆ, ಎಲ್ಲದರಲ್ಲೂ ಗೋತ್ವ ಇದೆ, ಎಲ್ಲ ಒಂದೇ ಅಲ್ಲ. ಅಲ್ಲ, ಪ್ರತಿಯೊಂದು ಗೋವಿನಲ್ಲಿರೋ ಗೋತ್ವ ಬೇರೆ ಬೇರೆ. ಹೇಗೆ ಪ್ರತಿಯೊಂದು ವಸ್ತುವಿನಲ್ಲಿರುವ ಬಿಳಿ ಬಣ್ಣ ಬೇರೆ ಬೇರೆ ಆಗತ್ತೋ ಆ ತರ ಅಂತ ಇಟ್ಕೊಡಿ ಅಂತ. ಇದಕ್ಕೊಂದು ಅನುಮಾನವನ್ನ ಪ್ರಯೋಗ ಮಾಡಿ ತೋರಿಸ್ತಾರೆ. ಅಯಮತ್ರ ಪ್ರಯೋಗ, ಎರಡನೇ ಪ್ಯಾರ, ಶ್ಲೋಕ ಆದ್ಮೇಲೆ ಎರಡನೇ ಪ್ಯಾರ. ಗೋತ್ವಾದಿಕಂ ಪ್ರತಿವ್ಯಕ್ತಿಂ ವ್ಯಾವೃತ್ತಂ ಸಮುದಾಯಾತಿರಿಕ್ತ ಧರ್ಮತ್ವಾತ್ ಶೌಕ್ಲ್ಯಾದಿವತ್ ಅಂತ ಒಂದು ಅನುಮಾನ. ಇದಕ್ಕೆ ಉದಾಹರಣೆ ಕೊಡ್ತಾರೆ. ಶೌಕ್ಲ್ಯಾದಿವತ್, ಶೌಕ್ಲ್ಯ ಅಂದ್ರೆ ಬಿಳಿ ಬಣ್ಣ, ಆದಿ ಅಂದ್ರೆ ಕೆಂಪು ಬಣ್ಣ, ಹಸಿರು ಬಣ್ಣ, ಹೀಗೆ ಬೇಕಾದಷ್ಟು ಬಣ್ಣ ತಗೊಳ್ಳಿ. ಇದು ಸಮುದಾಯಾತಿರಿಕ್ತ ಧರ್ಮ, ಇದೊಂದು ಧರ್ಮ. ಇದು ಬಿಳಿ ಬಣ್ಣ ಯಾವುದೋ ಒಂದು ವಸ್ತುವಿನ ಧರ್ಮ ಗುಣ. ಪ್ರತಿ ವ್ಯಕ್ತಿ ವ್ಯಾವೃತಂ, ಪ್ರತಿ ವ್ಯಕ್ತಿ ಪ್ರತಿ ವಸ್ತುವಿಗೆ ಅದು ವ್ಯಾವೃತ್ತ ಬೇರೆ ಬೇರೆ ಆಗಿರುತ್ತೆ, ಯಾವುದು ಬಿಳಿ ಬಣ್ಣ ಇತ್ಯಾದಿಗಳು. ಅದರಂತೆ ಗೋತ್ವಾದಿಕಂ, ಗೋತ್ವ, ಅಶ್ವತ್ವ, ಕತ್ತೆಗೆ ಏನಂತಾರೆ ಸಂಸ್ಕೃತದಲ್ಲಿ ಗರ್ದಭ, ಗರ್ದಭತ್ವ, ಮತ್ತೆ ಸಿಂಹ, ಸಿಂಹತ್ವ, ಹೀಗೆ ಪ್ರತಿಯೊಂದು ಪ್ರಾಣಿಗಳಲ್ಲಿರುವ ಮನುಷ್ಯನಲ್ಲಿರುವ ಜಾತಿಗಳು ಕೂಡ ಅದು ಒಂದು ಧರ್ಮ. ಆದ್ರಿಂದ ಆ ಶೌಕ್ಲ್ಯಾದಿ ಬಿಳಿ ಬಣ್ಣ ಮುಂತಾದ ಬಣ್ಣಗಳಂತೆ ಪ್ರತಿ ವ್ಯಕ್ತಿ ವ್ಯಾವೃತ್ತಂ, ಪ್ರತಿ ವ್ಯಕ್ತಿಗೂ ಕೂಡ ವ್ಯಕ್ತಿಗೂ ಕೂಡ ಅದು ಬೇರೆ ಬೇರೆಯಾಗಿ ಇರುತ್ತೆ, ಒಂದಲ್ಲ, ಒಂದೇ ಎಲ್ಲಾ ಕಡೆ ಇರಲ್ಲ. ಆದ್ರೆ ಇಲ್ಲೊಂದು ಅಂಶವನ್ನ ಗಮನಿಸಬೇಕು. ಸಮುದಾಯ ಅತಿರಿಕ್ತ ಧರ್ಮತ್ವ ಅಂತ ಕೊಟ್ಟಿದ್ದಾರೆ. ಸಮುದಾಯ ಧರ್ಮ, ಅತಿರಿಕ್ತ ಧರ್ಮ ಅಂತ. ಸಮುದಾಯ ಧರ್ಮ ಅಂದ್ರೆ ಗುಂಪಿನಲ್ಲಿರೋ ಧರ್ಮ, ಅದು ಗುಂಪಿನಲ್ಲೇ ಇರುತ್ತೆ. ಈಗ ಉದಾಹರಣೆಗೆ 100 ಜನರ ಒಂದು ಗುಂಪು ಅಂದ್ರೆ 100 ಜನರ ಒಂದು ಗುಂಪಿನಲ್ಲಿ ಏನಿದೆ, ಏಕತ್ವ ಇದೆ, ಒಂದು ಅನ್ನೋ ಗುಣ ಇದೆ, ಏಕತ್ವ. ಈ ಏಕತ್ವ ಧರ್ಮ 100 ಜನದಲ್ಲಿ ಸೇರ್ಸೇ ಬರೋದು. ಈಗ 100ರ ಒಂದು ಗುಂಪು, 100 ಹಣ್ಣಿದೆ, 100 ಹಣ್ಣಿನ ಒಂದು ಗುಂಪು, ಅದನ್ನ ಒಂದ್ ಕಡೆ ಹಾಕಿದೀವಿ ಒಂದ್ ರೂಮ್ ನಲ್ಲಿ. ಇನ್ನೊಂದು 100 ಹಣ್ಣಿನ ಗುಂಪು ಇನ್ನೊಂದ್ ಕಡೆ, ಅಥವಾ 100 ಜನ ಮನುಷ್ಯರು ಇಲ್ಲಿದ್ದಾರೆ ಒಂದ್ ಕಡೆ, 200 ಜನ ಆ ಕಡೆ ಇದ್ದಾರೆ. ಈಗ 100 ಜನದ ಒಂದು ಗುಂಪು ಅಂತ ಹೇಳ್ತೀವಲ್ಲ, ಆ ಸಮುದಾಯ ಒಂದು ಗುಂಪು ಅಂತ ತಗೊಂಡಾಗ ಏಕತ್ವ ಅದು ಅಷ್ಟೂ ಜನರಲ್ಲೂ ಕೂಡ ಇದೆ, ಇದು ಒಂದು ಗುಂಪು ಅಂದ್ರೆ. ಅಲ್ಲಿ ಒಬ್ಬರನ್ನ ಬಿಟ್ರು ಕೂಡ ಹೋಯ್ತು, 100 ಜನ ಇರ್ಬೇಕಲ್ಲ. ಅಥವಾ ಅದು ಬೇಡ ಬಿಡಿ, ಇನ್ನು 2-3 ವಸ್ತು ಇದೆ ಅಂತ ಇಟ್ಕೊಳ್ಳಿ. 3 ಪುಸ್ತಕಗಳು, ನನ್ನ ಹತ್ರ ಇರೋದು 3 ಪುಸ್ತಕ, ಭಾಗವತ, ಮಹಾಭಾರತ, ಸುಧಾ, 3 ಪುಸ್ತಕ ಇದೆ. ಈ 3ರಲ್ಲಿ ಏನಿದೆ, 3 ಪುಸ್ತಕದಲ್ಲಿ ತ್ರಿತ್ವ ಇದೆ, 3 ಅನ್ನೋ ಸಂಖ್ಯೆ ಇದೆ. ಈ 3 ಅನ್ನೋ ಸಂಖ್ಯೆ ಸಮುದಾಯ ಧರ್ಮ ಅಂತ ಹೇಳ್ತೀವಿ. 3 ಅನ್ನೋದು ಒಂದೊಂದ್ರಲ್ಲಿ ಇದೆಯಾ, ಎಲ್ಲರಲ್ಲೂ ಇದೆ, ಅದು ಎಲ್ಲಾ ಕಡೆ ಇರೋ ಒಂದೇ ಒಂದು ಸಂಖ್ಯೆ. ಹಾಗಾದ್ರೆ ಏನಾಯ್ತು ಅಂದ್ರೆ ನಾವ್ ಇದನ್ನ ತಪ್ಪು ತಿಳ್ಕೊಳ್ಬಾರ್ದು. ಏನಂತ, ಒಂದೇ ಒಂದು ಧರ್ಮ ಎಲ್ಲಾ ಕಡೆ ಬೇರೆ ಬೇರೆಯಾಗೇ ಇರುತ್ತೆ ಯಾವಾಗ್ಲೂ ಅನ್ನೋದು ತಪ್ಪು. ಒಂದೇ ಧರ್ಮ ಎಲ್ಲಾ ಕಡೆ ಒಂದೇ ಆಗಿರುವಂತಹ ಚಾನ್ಸಸ್ ಇದೆ. ಎಲ್ಲಿ ಇದೆ ಉದಾಹರಣೆ, ತ್ರಿತ್ವ, ದ್ವಿತ್ವ, ಚತುಷ್ಟ್ವ, ಪಂಚತ್ವ, 5, 6, 7, 8 ಈ ತರ ಸಂಖ್ಯೆಗಳೇನಿದೆ ಒಂದನ್ನ ಬಿಟ್ಟು ಅಂತ ಹೇಳ್ತೀವಿ. ಆ ಒಂದನ್ನ ಬಿಡೋದು ಅಂದ್ರೆ ಗುಂಪಿನ ಧರ್ಮ ತಗೊಂಡ್ ಬಿಡೋದು ಅಂತ ಅರ್ಥ. ಈಗ ಒಂದೇ ನಿಮಿಷ, ಒಬ್ರು ಜಾಯ್ನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಒಂದೇ ನಿಮಿಷ. ಅಂತೂ ಈ ದ್ವಿತ್ವ, ತ್ರಿತ್ವ ಅಂದ್ರೆ 2, 3, 4, 5, 6 ಈ ರೀತಿಯ ಸಂಖ್ಯೆಗಳೇನಿದೆ ಇದೆಲ್ಲ ಒಂದೊಂದರಲ್ಲಿರುವಂತಹ ಧರ್ಮ ಅಲ್ಲ. ಈ ಒಂದೇ ಸಂಖ್ಯೆ 2 ಅನ್ನೋದು 2 ವಸ್ತುನೇನಿದೆ, ಅದು ಒಂದೇ ಸಂಖ್ಯೆ. 3 ಅನ್ನೋ ಸಂಖ್ಯೆ 3 ವಸ್ತುಗಳಲ್ಲಿ ಒಂದೇ ಇರೋದು, ಅದು ಬೇರೆ ಬೇರೆ ಅಲ್ಲ. ಯಾಕೆ, ಅದು ಗುಂಪಿನಲ್ಲಿ ಇರುವಂತಹ ಧರ್ಮ. ಹೀಗೆ ಒಂದೇ ಧರ್ಮ ಅನೇಕ ವಸ್ತುಗಳಲ್ಲಿ ಒಂದೇ ಇರಬಹುದು ಅಂದ್ರೆ ಅದು ಸಮುದಾಯ ಧರ್ಮಗಳು. 2, 3, 4, 5 ಈ ತರಹದ ಧರ್ಮಗಳು. ಅದನ್ನ ಬಿಟ್ಟು ಬೇರೆ ಧರ್ಮಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಈಗ ಗೋತ್ವ ಅದು ಗುಂಪದಲ್ಲಿ ಇರ್ಬೇಕು ಅಂತಿಲ್ಲ, 2, 3 ಅನ್ನೋದು ಗುಂಪಲ್ಲೇ ಇರೋದು. ಯಾಕೆ, 2 ವಸ್ತು ಇದ್ರೆ ತಾನೇ ಅಲ್ಲಿ ದ್ವಿತ್ವ 2 ಅಂತ ಕರೆಯೋದು. 3 ಇದ್ರೆ ತಾನೇ, 3ರಲ್ಲಿ ಒಂದೇ ಇದ್ರೆ ತ್ರಿತ್ವ ಅಂತ ಕರಿತೀವಿ. ಈ ರೀತಿ ಇಲ್ಲಿ ಏವ ಅಂತ ಒಂದು ಶಬ್ದ ಹಾಕಿದ್ದಾರೆ ಎಲ್ಲಿ ಶ್ಲೋಕದಲ್ಲಿ. ಧರ್ಮಾಣಂ ಭೇದ ದೃಷ್ಟ್ಯಾ ಏವ ಸಯೇವ ಪಚತಿ ಸಯೇವ ಬುದ್ಧಿಮಾನ್, ಅವನೇ ಬುದ್ಧಿವಂತ. ಏವ ಅಂದ್ರೆ ಅದೇ ಅಂತ ನಿಶ್ಚಯವಾಗಿ ಹೇಳೋದು. ಸಯೇವ ಅವನೊಬ್ಬರೇ ಬುದ್ಧಿವಂತ. ಸಯೇವ ಪಾಚಕ, ಅಡಿಗೆ ಅವನು ಅಂದ್ರೆ ಅವನೊಬ್ರೆ. ಸಯೇವ ಅಂತ ಏವ ಶಬ್ದ ಈ ಅರ್ಥದಲ್ಲಿ ಬಳಸ್ತಾ ಇರ್ತೀವಿ. ಹಾಗೆ ಧರ್ಮಾಣಂ ಭೇದ ದೃಷ್ಟ್ಯಾ ಏವ
ಧರ್ಮಗಳಲ್ಲಿ ನಮಗೆ ಭೇದ ದರ್ಶನ ಇರೋದ್ರಿಂದಲೇ ಅಂತ ಈ ರೀತಿ ಅರ್ಥ ಅಲ್ವಂತೆ. ಅಂದ್ರೆ ಧರ್ಮಗಳನ್ನ ನಾವೆಲ್ಲ ಬೇರೆ ಬೇರೆ ಅಂತ ಕಾಣ್ತಾರೋ ಇರೋದ್ರಿಂದಲೇ ಅಂತ ಹೀಗೆ ಅರ್ಥ ಮಾಡಬಾರ್ದಂತೆ. ಈ ಏವ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ಎಲ್ಲಿ ಇಟ್ಕೊಳ್ಬೇಕು ಅದನ್ನ ಅಂತ ಬರೀತಾರೆ. ಅಂದ್ರೆ ಗೋತ್ವ, ಪುಸ್ತಕತ್ವ ಹೀಗೆಲ್ಲ ಪ್ರತಿಯೊಂದು ಧರ್ಮಗಳೇನಿದೆ ಇದು ಯಾವತ್ತೂ ಕೂಡ ಪ್ರತಿಯೊಂದು ವಸ್ತುಗಳಲ್ಲಿ ಬೇರೆ ಬೇರೆನೇ ಇದೆ ಅಂತ ಅಲ್ಲಿ ಏವಕಾರ ಒತ್ತು ಕೊಡೋದಲ್ಲಿ ಆ ಒತ್ತು ಕೊಡ್ಲಿಕ್ಕೆ ಏವ ಅಂತ ಹಾಕಿದ್ದಾರೆ. ಪ್ರತಿ ವಸ್ತುಗಳಲ್ಲೂ ಕೂಡ ಎಲ್ಲ ಧರ್ಮಗಳು ಬೇರೆ ಬೇರೆಯಾಗೇ ಇವೆ ಅಂತ ಅರ್ಥ ಮಾಡ್ಕೋಬೇಕಂತೆ. ಇಷ್ಟ ಆದ್ಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಅನುಗತ ಬುದ್ಧಿಬಾಧ. ಇದನ್ನೇನು ಹೇಳ್ದಾಗಾಯ್ತು ಅಂದ್ರೆ ಅನುಗತ ಬುದ್ಧಿಬಾಧ ಅಂತ. ಈಗ ನಮಗೊಂದು ಸಮಸ್ಯೆ ಹೇಳ್ತಾರೆ ಬೇರೆ ಮತದವರು. ಏನ್ ಸಮಸ್ಯೆ ನಮಗ ಮತದ ಮೇಲೆ ಅಂದ್ರೆ, ಈಗ 100 ಹಸು ಇಟ್ರೆ ಇದು ಹಸು, ಇದು ಹಸು, ಇದು ಹಸು ಅಂತ ಹೇಳ್ತಾ ಹೋಗ್ತಾರೆ. ಪ್ರತಿಯೊಂದನ್ನು ಕೂಡ ಇದು ಹಸು ಅಂತ ನಾವು ಕರಿತಾ ಹೋಗ್ತೀವಿ. ಇದು ಹಸು ಅಂತ ನಾವ್ ಯಾಕೆ ಕರಿತೀವಿ? ಏನಿಲ್ಲ, ಎಲ್ಲಾ ಕಡೆನೂ ಕೂಡ ಒಂದೇ ಧರ್ಮ ಇದೆ. ಈ 100 ಜನನ್ನ ಕೈಕಾಲಿರೋರು ನಿಲ್ಸಿದ್ರು ಇವನೊಬ್ಬ ಮನುಷ್ಯ, ಎಲ್ಲರನ್ನೂ ಮನುಷ್ಯ ಅಂತಾನೆ ಕರಿತಾ ಹೋಗ್ತೀವಿ. ಯಾಕೆ ಕರಿತೀವಿ? ಈ ಎಲ್ಲರಲ್ಲೂ ಒಂದೇ ಧರ್ಮ ಇದೆ, ಮನುಷ್ಯತ್ವ. ಎಲ್ಲವನ್ನು ಹಸು ಅಂತಾನೆ ಯಾಕೆ ಕರಿತೀರಿ? ಮುಂದಿರೋ ಒಂದು 10 ಇದನ್ನ ಪ್ರಾಣಿಗಳನ್ನ ಎಲ್ಲದರಲ್ಲೂ ಗೋತ್ವನೇ ಇದೆ ಅಂತ ಬಾಯ್ ಬಿಟ್ಟು ನಾವು ಉತ್ತರ ಕೊಡ್ತೀವಿ. ಎಲ್ಲದರಲ್ಲೂ ಗೋತ್ವ ಇದೆ, ಅದನ್ನ ಹಸು ಅಂತ ಕರಿತೀವಿ. ಎಲ್ಲರಲ್ಲೂ ಮನುಷ್ಯತ್ವ ಇದೆ, ಎಲ್ಲರನ್ನೂ ಮನುಷ್ಯ ಅಂತಾನೆ ಕರಿತೀವಿ. ಹಾಗಾದ್ರೆ ಏನ್ ಕಾರಣ ಅಂದ್ರೆ ಅನುಗತ ಬುದ್ಧಿ ಅಂತ. ಅನುಗತ ಬುದ್ಧಿ ಅಂದ್ರೆ ಎಲ್ಲರನ್ನು ಇಯಂ ಗೌಹು ಇಯಂ ಗೌಹು ಇಯಂ ಗೌಹು, ಅಯಂ ಮನುಷ್ಯ ಅಯಂ ಮನುಷ್ಯ ಅಯಂ ಮನುಷ್ಯ, ಪ್ರತಿಯೊಬ್ಬ ಒಂದು 100 ವ್ಯಕ್ತಿ ಅಂದ್ರೆ ಇವನು ಅಂತ ಹೇಳ್ತಾ ಹೋಗ್ತೀವಿ. ಇದೆಲ್ಲ ಒಂದೇ ಶಬ್ದವನ್ನ ಬಳಸ್ತೀವಿ, ಒಂದೇ ತರ ಜ್ಞಾನ ಬರ್ತಾ ಇದೆ ಅಂತ ಯಾಕೆ ಬರ್ತಾ ಇದೆ ಅಂದ್ರೆ ಎಲ್ಲಾ ಕಡೆ ಇರೋ ಧರ್ಮ ಒಂದೇ, ಎಲ್ಲಾ ಮನುಷ್ಯರಿರೋ ಮನುಷ್ಯತ್ವ ಒಂದೇ, ಹಾಗಾಗಿ ಇವನು ಮನುಷ್ಯ ಅಂತ ಜ್ಞಾನ ಬರ್ತಾ ಇದೆ. ಇನ್ನು ಎಲ್ಲಾ ಹಸುಗಳೇ, ಅಲ್ಲೆಲ್ಲ ಗೋತ್ವ ಒಂದೇ ಇದೆ, ಅದಕ್ಕೋಸ್ಕರ ಇದು ಹಸು ಎಲ್ಲ ಹಾಗೆ ಕರಿತಾ ಹೋಗ್ತೀವಿ. ಇದರಿಂದ ಏನಾಯ್ತು ಅಂದ್ರೆ ನಮ್ಮನ್ನ ಅವನು ಖಂಡನೆ ಮಾಡ್ತಾ ಇದ್ದಾನೆ. ಏನಂತ? ಏನಿಲ್ಲ, ಪ್ರತಿಯೊಂದು ವಸ್ತುಗಳಲ್ಲಿರೋ ಧರ್ಮ ಬೇರೆ ಬೇರೆ ಅಂತ ಹೇಳ್ತೀರಿ, ಹಾಗೇನಿಲ್ಲ, ಬೇರೆ ಬೇರೆ ಧರ್ಮ ಅಂತ ಇರ್ಬೇಕು ಅಂತಿಲ್ಲ. ಎಲ್ಲಾ ವಸ್ತುಗಳಲ್ಲೂ ಒಂದೇ ಧರ್ಮ ಇರ್ಬೇಕು, ಇದ್ರೆ ಮಾತ್ರ ಎಲ್ಲಾ ವಸ್ತುಗಳಿಗೂ ಇದು ಗೋವು ಅಂತ ಕರಿತಾ ಹೋಗ್ತೀವಿ. ಅಥವಾ ಇದು ಪುಸ್ತಕ ಅಂತ ಎಲ್ಲಾ ಪುಸ್ತಕವನ್ನು ಯಾಕೆ ಇದು ಪುಸ್ತಕ ಅಂತ ಒಂದೇ ತರಹದ ಶಬ್ದವನ್ನ ಬಳಸಿ ಒಂದೇ ತರದ ಜ್ಞಾನ ನಮ್ಗೆ ಯಾಕೆ ಬರ್ತಾ ಇದೆ? ಎಲ್ಲದಲ್ಲೂ ಪುಸ್ತಕತ್ವ ಇದೆ ಅಂತ. ಇಷ್ಟನ್ನ ಅವನ್ ನಮ್ಮ ಮೇಲೆ ಆಕ್ಷೇಪ ಮಾಡ್ದ. ಹಾಗ ನಾವೇನ್ ಒಪ್ಕೊಳ್ಬೇಕು ಅಂತ ಅವನ ಅಭಿಪ್ರಾಯ ಅಂದ್ರೆ, ಎಲ್ಲಾ ವಸ್ತುಗಳಲ್ಲಿ ಒಂದೇ ಧರ್ಮ ಇದೆ ಅಂತ ಒಪ್ಕೊಳ್ಳಿ, ಎಲ್ಲಾ ಪುಸ್ತಕಗಳಲ್ಲೂ ಒಂದೇ ಪುಸ್ತಕತ್ವ ಒಪ್ಪಿ, ಪ್ರತಿಯೊಂದು ಪುಸ್ತಕಕ್ಕೂ ಬೇರೆ ಬೇರೆ ಪುಸ್ತಕತ್ವ ಅಂತ ಧರ್ಮ ಒಪ್ಪಿಕೊಳ್ಬೇಡಿ. ಯಾಕೆ ಎಲ್ಲವನ್ನೂ ಪುಸ್ತಕ ಅಂತ ಕರಿತಾ ಇದೀವಿ ಅಂತಂದ ಮೇಲೆ ಹಾಗೆ ಒಪ್ಪಬೇಕಲ್ಲ ಅಂತ. ಒಂದೇ ನಿಮಿಷ, ಶ್ಲೋಕದ ನಂಬರು, ಇದು ಮೂಲದ ನಂಬರು 217ನೆಯ ಸುಧಾಮೂಲ 217. ಅಂತೂ ಪ್ರತಿಯೊಂದನ್ನು ಕೂಡ ಬೇರೆ ಬೇರೆ ಧರ್ಮಗಳು ಅಂತ ನೀವು ಒಪ್ಪಬೇಕು. ಬೇರೆ ಬೇರೆ ಧರ್ಮಗಳು ಅಂತ ಒಪ್ಪಿದಾಗ ಮಾತ್ರ ಅದು ಸರಿ ಹೋಗತ್ತೆ ಅಂತ ನಾವ್ ಹೇಳೋದು. ಅದು ಅವನೇನ್ ಹೇಳೋದು, ಬೇರೆ ಬೇರೆ ಧರ್ಮಗಳು ಅಂತ ಒಪ್ತಾ ಹೋದ್ರೆ ಎಲ್ಲಾ ವಸ್ತುಗಳನ್ನು ಒಂದೇ ಶಬ್ದದಿಂದ ಯಾಕೆ ಕರಿತೀರಿ, ಒಂದೇ ತರ ಜ್ಞಾನ ಯಾಕೆ ಬರುತ್ತೆ ಅಂತ ಪ್ರಶ್ನೆ ಕೇಳ್ದ. ಅದಕ್ಕೆ ನಾವು ಉತ್ತರ ಹೇಳ್ತೀವಿ, ಅದು ಇಲ್ಲಿ ಉತ್ತರ ಹೇಳಲ್ಲ ನಾವು, ಅದನ್ನ ಆಗ್ಲೇ ಹೇಳಾಗಿದೆ ಅಂತ. ಯಾಕೆಂದ್ರೆ ಇದು ಹಸು ಅಂತ ಯಾಕೆ 100 ಹಸುಗಳನ್ನ ಮುಂದೆ ಇಟ್ಟಾಗ ಇದು ಹಸು ಅಂತ ಒಂದೇ ತರ ಜ್ಞಾನ ಬರುತ್ತೆ, ಒಂದೇ ತರ ಯಾಕೆ ಶಬ್ದ ಬಳಸ್ತೀವಿ ಇಲ್ಲಿಕ್ಕೆ ಬೇರೆ ಕಾರಣ ಇದೆ. ಆ ಕಾರಣವನ್ನ ಬೇರೆ ಕಡೆನೆ ನಾವು ಕೂಡಿಸಿದೀವಿ. ಎಲ್ಲಿ ಅಂದ್ರೆ ಈ 2ನೇ ಅಧ್ಯಾಯದಲ್ಲಿ ಬಂದಿದೆ. ನಾವು ಶುರು ಮಾಡಿದ್ 3ನೇ ಅಧ್ಯಾಯ, ಆ 2ನೇ ಅಧ್ಯಾಯ ಮತ್ತೆ ನಾವು ಬಂದಾಗ ಆ ಅಧ್ಯಾಯದಲ್ಲಿ ಗೊತ್ತಾಗತ್ತೆ. ಅದನ್ನ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ ಆ ವಿಷಯವನ್ನ ವ್ಯುತ್ಪತ್ತಿರಪಿಹಿ ಸಾದೃಶ್ಯೇನೈವ ಗಮ್ಯತೆ ಅಂತ ಒಂದು ಮಾತನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಪರಿಮಳದಲ್ಲಿ ಎಲ್ಲಿ ಬರುತ್ತೆ ಅಂತಾನೂ ಬರೆದು ಬಿಡ್ತಾರೆ. ಅಲ್ಲಿ ಗಮನಿಸಿ 4ನೇ ಲೈನಲ್ಲಿ ಇದೆ ಪರಿಮಳ ಟಿಪ್ಪಣಿಯಲ್ಲಿ, ವೈಶೇಷಿಕ ನಯೇ ಇತಿ ವ್ಯುತ್ಪತ್ತಿರಪಿಹಿ ಸಾದೃಶ್ಯೇನೈವ ಗಮ್ಯತೆ ಅಲ್ಲಿ ಹೇಳಿದೀವಿ ಅಂತ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ವೈಶೇಷಿಕ ಅಧಿಕರಣ ಅಂತ ಒಂದು ಬರುತ್ತೆ. ವೈಶೇಷಿಕರು ಅಂತ ಈಗ ಶಬ್ದ ನಮಗೆ ಪರಿಚಯ ಆಯ್ತು. ಅವರ ಮತ ಖಂಡನೆ ಮಾಡ್ಲಿಕ್ಕೆ ಅಂತ ಒಂದು ಅಧಿಕರಣ, ಒಂದು ವಿಚಾರ ಇದೆ. ಆ ಚಾಪ್ಟರ್ ನಲ್ಲಿ ಇದ್ರ ಬಗ್ಗೆ ಹೇಳಿದೀವಿ ಅಂತ. ಅಲ್ಲೇನ್ ಹೇಳಿದ್ದಾರೆ ಅಂದ್ರೆ, ಈಗಾಗಲೇ ಅದನ್ನು ಉತ್ತರನು ಬಂದಾಗಿದೆ, ಮತ್ತ ನೆನಪಿಸ್ಕೊಡ್ತೀನಿ. ಇದು ಹಸು ಅಂತ ಪ್ರತಿಯೊಂದನ್ನು ಹಸು ಅಂತ ಯಾಕೆ ಕರಿತಾ ಹೋಗ್ತೀವಿ ಅಂದ್ರೆ, ಗೋಶಾಲೆಗೆ ಹೋಗಿದ್ದೀವಿ, 100 ಹಸು ಇದೆ, ಇದು ಹಸು ಅಂತ ಪ್ರತಿಯೊಂದನ್ನು ಕರಿತೀವಿ. ಯಾಕೆ? ಅದು ಇದ್ರಲ್ಲಿರೋ ಆಕಾರ ಇದೆಯಲ್ಲ, ಇದು ಕೊಂಬು ಅದು ಇದು ಒಂದೇ ತರ ಇದೆ, ಅದಕ್ಕೂ ಇದೇ ತರ ಕೊಂಬು ಅದು ಇದು ಎಲ್ಲ ಇದೆ, ಇನ್ನೊಂದಕ್ಕೂ ಅದೇ ತರಹ ಕೊಂಬು ಇತ್ಯಾದಿಗಳಿದೆ. ಇದು ಹಸು ಯಾಕೆ? ಇಲ್ಲಿ ಗೋತ್ವ ಇದೆ, ಇದ್ರಲ್ಲಿರೋ ಗೋತ್ವದ ತರಹನೇ ಅದರಲ್ಲೂ ಇದೆ. ಅಂದ್ರೆ ಎಲ್ಲ ತರಹ ಸಾದೃಶ್ಯ, ಹೋಲಿಕೆ. ಹಾಗಾದ್ರೆ ಹೋಲಿಕೆಯನ್ನ ಇಟ್ಟುಕೊಂಡು ಪ್ರತಿಯೊಂದಕ್ಕೂ ಇದು ಹಸು ಅಂತ ಕರಿತಾ ಹೋಗೋದು.
ಎಲ್ಲಾ ಗೋತ್ವ ಒಂದೇ ನಾವ್ ಹೇಳಲ್ಲ ಎಲ್ಲದ್ರಲ್ಲಿ ಇರೋದು. ಆದ್ರೆ ಎಲ್ಲದರಲ್ಲಿರೋ ಗೋತ್ವ ಬೇರೆ ಬೇರೆನೆ. ಬೇರೆ ಬೇರೆ ಆದ್ರೂ ಒಂದಕ್ಕೊಂದು ಸಮಾನವಾಗಿದೆ, ಒಂದೊಂದು ಹೋಲಿಕೆ ಇದೆ. ಹೋಲಿಕೆ ಇರೋದ್ರಿಂದ ಎಲ್ಲಾ ಕಡೆನೂ ಒಂದೇ ಶಬ್ದ ಬಳಸ್ತೀವಿ. ಇವನು ಇಬ್ರು ಅವಳಿ ಜವಳಿ ಮಕ್ಕಳನ್ನ ತಗೊಂಡ್ರೆ ಇವನ ಹೋಲಿಕೆ ಅವನಿಗೆ, ಅವನ ಹೋಲಿಕೆ ಇವನಿಗೆ. ಶಬ್ದ ಮಾತ್ರ ನಾವು ಬೇರೆದನ್ನ ಅಲ್ಲಿ ಬಳಸ್ತೀವಿ. ಹೋಲಿಕೆ ಇದ್ದ ಕೂಡಲೇ ಒಂದೇ ಶಬ್ದವನ್ನ ಬಳಸ್ಬೇಕು ಅಂತಿಲ್ಲ, ಅದು ನಿಜ. ಆದ್ರೆ ಒಂದೇ ಶಬ್ದವನ್ನ ಹೇಗೆ ಬಳಸ್ತೀವಿ ಅಂದ್ರೆ ಈ ತರ, ಈ ಹಸು ಕೊಂಬು ಮುಖ ಇದು ಬಾಲ ಎಲ್ಲ ಒಂದೇ ತರ ಇದೆ, ಅದು ಹಾಗೆ ಇದೆ. ಅಂದ್ರೆ ಏನು ಒಂದೇ ತರಹ ಇದೆ ಅಂತ ಹೇಳ್ತಾ ಇದೀವಿ ಹೊರತು ಒಂದೇ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಒಂದೇ ಅಂತ ಹೇಳ್ಬೇಕು ಅಂದ್ರೆ ಎಲ್ಲದ್ರಲ್ಲಿರೋದು ಒಂದೇ ಧರ್ಮ ಆಗ್ಬೇಕು, ಅದಿಲ್ಲ, ವ್ಯತ್ಯಾಸ ಉಂಟು. ಅಂತೂ ಹಸು ಅಂತ ಮಾತ್ರ ಕರೆಯೋದು ಕಾಮನ್, ಅದು ಎಲ್ಲದನ್ನು ಹಸು ಅಂತಾನೆ ನಾವು ಕರಿತೀವಿ. ಯಾಕೆಂದ್ರೆ ಗೋತ್ವ ಸದೃಶವಾದ ಗೋತ್ವ ಇದೆ. ಈ ಗೋವಿನಲ್ಲಿರೋ ಗೋತ್ವಕ್ಕೆ ಹೋಲಿಕೆ ಇರುವ ಗೋತ್ವ ಅದಕ್ಕಿದೆ, ಆ ಗೋವಿನಲ್ಲಿರೋ ಗೋತ್ವದ ಹೋಲಿಕೆ ಇನ್ನೊಬ್ಬ ಇದೆ. ಈ ಮನುಷ್ಯರಲ್ಲಿದ್ದ ಹಾಗೆ ಇವನಲ್ಲಿರೋ ಮನುಷ್ಯತ್ವ ಬೇರೆ, ಅವನಲ್ಲಿರೋ ಮನುಷ್ಯತ್ವ ಬೇರೆ. ಆದ್ರೆ ಈ ಮನುಷ್ಯತ್ವಕ್ಕೆ ಹೋಲಿಕೆ ಇರುವಂತಹ ಮನುಷ್ಯತ್ವ ಅವನಲ್ಲಿ, ಆ ಮನುಷ್ಯನಿರೋ ಮನುಷ್ಯತ್ವಕ್ಕೆ ಹೋಲಿಕೆ ಇನ್ನೊಬ್ಬ ಮನುಷ್ಯನಿರೋ ಮನುಷ್ಯತ್ವ. ಹೀಗೆ ಹೇಳ್ತಾ ಹೋಗ್ತೀವಿ ಅಂತ. ಅಥವಾ ಇನ್ನೊಂದು ಯಥಾನ್ಯಾಸಮೇವ ಅಸ್ತು ಸಂಬಂಧ. ಯಥಾನ್ಯಾಸ ಅಂತ, ನ್ಯಾಸ ಅಂತ ತತ್ವನ್ಯಾಸ ಮಾತೃಕಾನ್ಯಾಸ ಅಂತ ಶಬ್ದ ಬರುತ್ತೆ. ನಮ್ಗೆ ಅರ್ಥ ಗೊತ್ತಿರಲ್ಲ ತತ್ವನ್ಯಾಸ ಮಾತೃಕಾನ್ಯಾಸ ಅಂದ್ರೆ ಏನು ಅಂತ. ಕೆಲವರು ಅರ್ಥ ತಿಳ್ಕೊಂಡಿರ್ತಾರೆ. ಯಥಾನ್ಯಾಸ ಅಂತ ಇನ್ನೊಂದು ಶಬ್ದ ಬಂತು ಸುಧಾದಲ್ಲಿ. ಯಥಾನ್ಯಾಸಮೇವ ಅಸ್ತು ಸಂಬಂಧ. ನ್ಯಾಸ ಅಂದ್ರೆ ನಿಕ್ಷೇಪ, ಇಡೋದು ಅಂತ ಅರ್ಥ. ನ್ಯಾಸ ಅಂದ್ರೆ ನಾವೆಲ್ಲ ಕೈನನ್ನ ಮುಟ್ಕೊಳ್ತಾ ಇರ್ತೀವಿ, ತತ್ವನ್ಯಾಸ ಓಂ ಮಜಾಯ ನಮಃ ತಲೆ ಮೇಲೆ ಮುಟ್ಕೊಳ್ತೀವಿ, ನ್ಯಾಸ ಇಡೋದು ಅಂತ ಅರ್ಥ. ಆ ಕೈಯಿಂದ ಆಯಾ ಭಾಗದ ಸ್ಪರ್ಶವನ್ನ ಮಾಡ್ತಾ ಇರ್ತೀವಿ, ನ್ಯಾಸ. ಆಯಾಯ ತತ್ವ ದೇವತೆಗಳೆಲ್ಲ ಇದ್ದಾರೆ ಅಂತ. ಇಲ್ಲಿ ನ್ಯಾಸ ಅಂದ್ರೆ ಇಡೋದು ಜಾಗ. ಈಗ ಧರ್ಮಾಣ ಭೇದ ದೃಷ್ಟಿಯ ಏವ ಅಂತ, ಏವ ಅನ್ನೋ ಶಬ್ದ ನ್ಯಾಸ ಎಲ್ಲಿದೆ? ಭೇದ ದೃಷ್ಟಿಯ ಏವ, ಆ ದೃಷ್ಟಿ ಅನ್ನೋ ಶಬ್ದದ ಪಕ್ಕದಲ್ಲಿ ಏವ ಶಬ್ದ ಹಾಕಿದೀವಿ. ಆ ಏವ ಶಬ್ದ ಎಲ್ಲಿದ್ಯೋ ಅಲ್ಲೇ ಇರ್ಲಿ, ಅದನ್ನ ಬೇರೆ ಕಡೆ ಚೇಂಜ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಬೇಡಿ ಅಂತ. ಸಂಸ್ಕೃತ ಸಾಮಾನ್ಯ ಬದಲಾಯಿಸ್ಕೊಳ್ಳೋದು ಕಾಮನ್. ಶಬ್ದ ಬಂದಾಗ ಎಲ್ಲೋ ಇರೋ ಶ್ಲೋಕದಲ್ಲಿ ಎಲ್ಲೋ ಪದವನ್ನ ಇನ್ನೆಲ್ಲೋ ಹಾಕೊಂಡು ಅರ್ಥವನ್ನ ಮಾಡ್ಕೊಳ್ತೀವಿ. ಆತರ ಇಲ್ಲಿ ಏವ ಅನ್ನೋ ಶಬ್ದ ಯಥಾನ್ಯಾಸಮೇವ, ಅದು ಎಲ್ಲಿದೆಯೋ ಅಲ್ಲೇ ಇರ್ಲಿ, ಆ ಶಬ್ದದ ಪಕ್ಕದಲ್ಲಿ ಒಂದು ಶಬ್ದ ಇದೆಯಲ್ಲ ಅದರ ಅರ್ಥದೊಂದಿಗೆ ಸೇರಿಸ್ಕೊಂಡು ಅರ್ಥ ಮಾಡ್ಕೊಡಿ ಅಂತ. ಇಷ್ಟ ಆದ್ಮೇಲೆ ಇನ್ನೊಬ್ಬರ ಮತ, ಹೊಸದಾಗಿ ಒಂದು ಮತ ಪ್ರಾರಂಭ ಮಾಡ್ತಾರೆ. ಪ್ರಾಭಾಕರ ಮನ್ಯಂತೆ ಅಂತ ವಿಷಯ. ಪ್ರಾಭಾಕರರು ಅಂತ ಬಂತು. ಈಗ ಮೀಮಾಂಸಕರಲ್ಲಿ ಎರಡು ವಿಧ ಇದೆ ಅಂತ, ಎರಡು ಪಂಗಡ. ಒಂದು ಭಾಟ್ಟರ ಪಂಗಡ, ಕುಮಾರಿಲ ಭಟ್ಟರು ಅಂತ ಕೇಳ್ತೀವಿ. ಇನ್ನೊಬ್ರು ಇದೆ ಪ್ರಾಭಾಕರರ ಮತ ಅಂತ. ಅವನು ಎಂಥ ಬುದ್ಧಿವಂತ ಅಂದ್ರೆ ಜಿಜ್ಞಾಸಾಧಿಕರಣದಲ್ಲಿ ಬರುತ್ತೆ, ಬಹಳ ಬುದ್ಧಿವಂತ ಅವನು ಪ್ರಾಭಾಕರ. ಅವನು ಇವಾಗ ಒಂದು ಆಕ್ಷೇಪ ಎತ್ತುತ್ತಾನೆ. ಅವನ ಮತದಲ್ಲಿ ಏನಿದೆ ಅದನ್ನ ತಗೊಂಡು ಇವ್ರು ಖಂಡನೆ ಮಾಡ್ತಾ ಇದ್ದಾರೆ. ಪ್ರಾಭಾಕರ ಮತದವನ್ ಯಾಕೆ ಬುದ್ಧಿವಂತ ಅಂದ್ರೆ, ನಮಗೆ ಒಂದು ಅಯಥಾರ್ಥ ಜ್ಞಾನ ಅಂತ ಜೀವನದಲ್ಲೇ ಬರಲ್ವಂತೆ. ಅವನ ಹತ್ರ ನೀವು ಹೋಗಿ ಯಾವುದನ್ನೇ ಭ್ರಮೆ ಅಂತ ಕೊಡಿ ಆ ಪ್ರಾಭಾಕರನಿಗೆ, ಅದ್ ಭ್ರಮೆ ಅಲ್ಲ ಅಂತ ಅವ್ನು ಕಳಿಸ್ತಾನೆ. ಈಗ ನಾವು ಕಪ್ಪೆ ಚಿಪ್ಪನ್ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ್ವಿ, ಇದು ಭ್ರಮೆನಾ? ಭ್ರಮೆ ಅಲ್ಲ, ಇದು ಸರಿ ಅಂತ ಕಳಿಸ್ತಾನ ಅವನು. ಇದು ಸರಿ ಅಂದ್ರೆ ಅವನ ಪ್ರಕಾರ ಏನು ಅಂದ್ರೆ, ಯಾವುದೇ ಜ್ಞಾನ ನಮಗ್ ಬರ್ಲಿ ಅದ್ ಬರೋದ್ ಸರಿಯಾದ ಜ್ಞಾನವೇ ಅಂತ ಹೇಳ್ತಾನೆ. ಅದು ದುಷ್ಟರಿಗೋ ಸಜ್ಜನರಿಗೋ ಎಲ್ರಿಗೂ ಒಂದೇ. ಭ್ರಮೆ ಅಂತಾನೆ ಒಂದ್ ಲೋಕದಲ್ಲಿ ಇಲ್ಲ ಅಂತ ಅಷ್ಟು ಆಕ್ಷೇಪ ಮಾಡಿದ್ದಾನೆ. ಅದನ್ನು ಜಯತೀರ್ಥರು ಸುಮಾರು ಖಂಡನೆ ಮಾಡ್ತಾರೆ. ಮೊದಲನೇ ಜಿಜ್ಞಾಸಾಧಿಕರಣ ಅಂತ ಮೊದಲನೇ ಪ್ರಾರಂಭದ ಭಾಗ, ಅದೇ ದೊಡ್ಡ ಘಟ್ಟ. ಅದು ಆ ಘಟ್ಟ ಅನುವಾದ ಮಾಡಿದ್ರೆ ಒಂದ್ ದೊಡ್ಡ ಪಂಡಿತ ಅಂತ ಆ ಲೆಕ್ಕ, ಅಷ್ಟು ಚೆನ್ನಾಗಿದೆ ಅದು. ಆ ಶುಕ್ತಿ ರಜತ ಅಂತಾನೆ ಅದ್ರ ಮೇಲೆ ದೊಡ್ಡ ಚರ್ಚೆ. ಈ ರಜ್ಜು ಸರ್ಪ, ಹಗ್ಗವನ್ನು ನೋಡಿ ಹಾವು ಅಂತ ನಮಗೆ ಭ್ರಮೆ ಬರುತ್ತೆ, ಭ್ರಮೆನೇ ಅಲ್ಲ ಅಂತ ಹೇಳ್ತಾನೆ. ಇದು ಭ್ರಮೆ ಅಲ್ಲ ಅಂತ, ಅದು ಹೇಗೆ ಅಂತ ಚೆನ್ನಾಗಿ ಹೇಳ್ತಾರೆ. ರಾಮಾನುಜಾಚಾರ್ಯರ ಮತದಲ್ಲೂ ಹಾಗೆ. ವಿಶಿಷ್ಟಾದ್ವೈತಿಗಳು ಹೇಳ್ತಾರೆ ಇದು ರಜತ, ಇದು ಬೆಳ್ಳಿ ಅಂತ. ನಾವು ಕಪ್ಪೆ ಚಿಪ್ಪನ್ ನೋಡಿ ಬೆಳ್ಳಿ ಅಂತ ಜ್ಞಾನ ಬರುತ್ತಲ್ಲ, ಇದು ಸರಿ ಅಂತಾರ ಅವ್ರು ರಾಮಾನುಜಾಚಾರ್ಯ, ಇದು ತಪ್ಪಲ್ಲ. ಈ ರೀತಿ ಮತ್ತೆ ಇದು ಹಗ್ಗವ ನೋಡಿ ಹಾವು ಅಂತ ಬಂತು, ಸರಿ ಅಂತಾರ ಅವರು, ಅದು ತಪ್ಪಲ್ಲ ಅಂತಾರೆ, ಅದು ಸರಿಯಾದ ಜ್ಞಾನ ಅಂತ. ಹೀಗೆಲ್ಲ ಅನೇಕ ಮತ ಇದೆ. ಈ ಮತ ವಿಮರ್ಶೆ ಮಾಡಿದ್ದಾರೆ ಜಯತೀರ್ಥರು, ಬಹಳ ತುಂಬಾ ಚೆನ್ನಾಗಿ ವಿಮರ್ಶೆ ಮಾಡಿದಾರಲ್ಲಿ. ಅಂತೂ ಈ ಪ್ರಾಭಾಕರ ನೆನಪಿಸ್ಕೊಂಡಿದ್ದ ಅದಕ್ಕೆ ಅಲ್ಲೊಂದು ಪ್ರಾಭಾಕರ ಮತ ಬರುತ್ತೆ. ಈ ಪ್ರಾಭಾಕರ ಇಲ್ಲಿ ಅವರ ಅಭಿಪ್ರಾಯ ಮಂಡನೆ ಮಾಡ್ತಾರೆ. ಏನು ಅವರ ಅಭಿಪ್ರಾಯ ಏನು ಅಂದ್ರೆ, ರೂಪಾದಯೋಪಿ ಧರ್ಮಾಹ ಅನುವೃತ್ತಾಹ ಏವ ನತು ಪ್ರತಿವ್ಯಕ್ತಿ ಭಿದ್ಯಂತೆ ಅತ ಸಾಧ್ಯ ವಿಕಲತಾ ಇತಿ ಅಂತ. ಇಲ್ಲಿ ಅನುಮಾನಕ್ಕೆ ಸಾಧ್ಯ ವೈಕಲ್ಯ ಅಂತ ದೋಷ ಕೊಡ್ತಾರೆ. ಅವತ್ತಿಂದ ಹೇಳ್ತೇನೆ, ಸಾಧ್ಯ ವೈಕಲ್ಯ ಅಂದ್ರೆ ಅಂಗವೈಕಲ್ಯ. ಕಣ್ಣು ಇಲ್ಲ, ಕಿವಿ ಕೇಳಿಸಲ್ಲ, ಕಿವಿ ಇರಲ್ಲ, ಅಂಗವಿಕಲತೆ ಇರತ್ತಲ್ಲ, ವೈಕಲ್ಯ ಅನ್ನೋ ಶಬ್ದ ಅರ್ಥದಲ್ಲಿ ಬಳಸ್ತಾ ಇರ್ತೀವಿ. ಅದರ ಪರಿಚಯಕ್ಕಾಗಿ ಹೇಳಿದೆ. ಸಾಧ್ಯ ವಿಕಲತೆ, ವಿಕಲತೆ ಅಂದ್ರೆ ಅಸಾಧ್ಯ ಅನ್ನೋ ಒಂದು ಅಂಶ ಹೋಗಿರತ್ತೆ, ಅದಿರಲ್ಲ ಆ ಭಾಗದಲ್ಲಿ. ಈಗ ಅನುಮಾನ ಅಂದ್ರೆ, ಈಗ ತಾನೇ ಒಂದು ಅನುಮಾನ ಹೇಳಿದ್ರು ಈ ಹಿಂದಿನ ಪ್ಯಾರಾದಲ್ಲಿ, ಗೋತ್ವಾದಿಕಂ ಪ್ರತಿವ್ಯಕ್ತಿ ವ್ಯಾವೃತ್ತಂ. ಈ ಗೋತ್ವ ಅಶ್ವತ್ವ ಈ ತರ ಧರ್ಮಗಳು ವಸ್ತುಗಳಿಗೆ ಬೇರೆ ಬೇರೆನೇ ಆಗಿರತ್ತೆ ಅಂತ ಹೇಳಿದ್ರಿ.
ಅದಕ್ಕೊಂದು ಉದಾಹರಣೆ ಕೊಟ್ರಲ್ಲ, ಏನಂತ? ಶೌಕ್ಲ್ಯ ಅಂದ್ರೆ ಬಿಳಿ ಬಣ್ಣ. ಅದು ಪ್ರತಿಯೊಂದು ವಸ್ತುವಿನಲ್ಲಿರುವ ಬಿಳಿ ಬಣ್ಣ ಬೇರೆ ಬೇರೆ ಅಂತ ಹೇಳಿದ್ರಿ. ಪ್ರಾಭಾಕರರು ಹೇಳ್ತಾರೆ ಇಲ್ಲ, ಬಣ್ಣ ಅನ್ನೋದು ಪ್ರತಿಯೊಂದು ವಸ್ತುವಿನಲ್ಲಿ ಒಂದೇ ಇರೋದು. ಅಂದ್ರೆ ಬಿಳಿ ಬಣ್ಣ ಇದೆ, ಎಲ್ಲಾ ಬಿಳಿ ಬಣ್ಣ ಹೊಂದಿರೋ ವಸ್ತುಗಳಲ್ಲಿ ಬಿಳಿ ಬಣ್ಣ ಎಷ್ಟು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ. ಹೇಗೆ ಒಂದೇ ಗೋತ್ವ, ಒಂದೇ ಮನುಷ್ಯತ್ವ ಎಲ್ಲಾ ಮನುಷ್ಯರಲ್ಲಿ ಎಲ್ಲಾ ಹಸುವಿನಲ್ಲಿ ಇದೆಯೋ ಆ ತರ ಇವ್ರು ಅದನ್ನ ಇಟ್ಕೊಂಡು ಸಾಧನೆ ಮಾಡ್ತಾರೆ. ಹೇಗೆ ಒಂದೇ ಬಣ್ಣ ಎಲ್ಲಾ ಕಡೆನೂ ಇದೆ ಬಿಳಿ ಬಣ್ಣ ಇರೋ ವಸ್ತುಗಳಲ್ಲಿ ಅಂದ ಮೇಲೆ ಅದೇ ತರ ಪ್ರತಿಯೊಂದು ಕಡೆ ಇರೋ ಗೋತ್ವ ಒಂದೇ, ಪ್ರತಿಯೊಂದು ಕಡೆ ಇರುವ ಮನುಷ್ಯತ್ವ ಒಂದೇ ಅಂತ ಹೀಗೆ ಅವ್ರು ಸಮರ್ಥನೆ ಮಾಡ್ತಾರೆ. ಅತಃಸಾಧ್ಯ ವಿಗ್ರಹ. ಹಾಗಾಗಿ ನೀವು ದೃಷ್ಟಾಂತ ಕೊಟ್ರಲ್ಲ ಅದು ಸರಿ ಇಲ್ಲ. ದೃಷ್ಟಾಂತ ಕೊಡ್ಬೇಕಾದ್ರೆ ಪ್ರತಿಯೊಂದು ಧರ್ಮಗಳು ಕೂಡ ಬೇರೆ ಬೇರೆ ಅನ್ನೋದಕ್ಕೆ ಹೇಳ್ತಾ ದೃಷ್ಟಾಂತ ಕೊಟ್ರಿ, ಬಣ್ಣದ ದೃಷ್ಟಾಂತ. ಆದ್ರೆ ಬಿಳಿ ಬಣ್ಣ ಪ್ರತಿಯೊಂದು ಬಿಳಿ ಬಣ್ಣದ ಇರೋ ವಸ್ತುವನ್ನು, ಬಿಳಿ ಬಣ್ಣವನ್ನು ಹೊಂದಿರೋ ವಸ್ತುವಿನಲ್ಲಿ ಬೇರೆ ಬೇರೆನೆ ಆಗಿದೆ, ಅದು ಒಂದೇ ಅಲ್ಲ ಅಂತ ನಮ್ಮ ಮತ. ಆದ್ರೆ ಅವ್ರು ಹೇಳೋದು ಇಲ್ಲ, ಎಲ್ಲಾ ಬಿಳಿ ಬಣ್ಣಗಳು ಕೂಡ ಒಂದೇ. ಅದಕ್ಕೇನ್ ಹೇಳ್ತಾರೆ, ಇಲ್ಲ ಭೇದ ದೃಷ್ಟ್ಯ ಏವ. ನೋಡಿ, ಬಿಳಿ ಬಣ್ಣನು ಕೂಡ ಪ್ರತಿಯೊಬ್ಬರಲ್ಲಿರೋದು, ಪ್ರತಿಯೊಂದು ವಸ್ತುವಿನಿರೋದು ಬೇರೆ ಬೇರೆ ಅಂತಾನೆ ನಮ್ಗೆ ಅನುಭವಕ್ಕಿದೆ. ಅದನ್ನು ಒಂದೇ ಅಂತ ನೀವು ಸಾಧನೆ ಮಾಡಬೇಡಿ. ಯಾಕೆಂದ್ರೆ ಭೇದ ದೃಷ್ಟ್ಯ ಏವ, ನಮಗೆ ಅನುಭವ ಇದೆ. ಯಾವತ್ತೂ ಕೂಡ ಮಾತನಾಡ್ಬೇಕಾದ್ರೆ ಅನುಭವಕ್ಕೆ ಹತ್ರ ಇರ್ಬೇಕು ಮಾತು, ನಮ್ಗೆ ಅನುಭವಕ್ಕೆ ಬಂದಿರ್ಬೇಕದು. ಸುಮ್ನೆ ಏನೋ ಅನುಮಾನ ಮಾಡ್ಲಿಕ್ಕೆ ಬರತ್ತೆ ಅಂತ ಅನುಮಾನದ ಮುಖಾಂತರ ಎಲ್ಲ ಸಾಧನೆ ಮಾಡೋ ಹಾಗಿಲ್ಲ. ನಮ್ಮ ಪ್ರತ್ಯಕ್ಷ ಅನುಭವ ಇದೆಯಾ? ಎಲ್ಲರೂ ಕೇಳೋದಿದೆ, ನಿಜವಾಗ್ ನಿಮ್ಮ ಮನಸ್ಸು ಹೇಳತ್ತಾ, ನಿಮ್ ಮನಸ್ಸು ಒಪ್ಪತ್ತಾ ಈ ಮಾತನ್ನ? ಏನೋ ಹೇಳ್ಬೋದು, ನೀವ್ ಒಪ್ತೀರಾ ಅಂತ ಕೇಳ್ತಾ ಇರ್ತೀವಿ ಎಷ್ಟೋ ಬಾರಿ. ನಿಮ್ ಮನಸ್ಸು ಒಪ್ಪತ್ತಾ, ನಿಮ್ಮ ಸಾಕ್ಷಿ ಒಪ್ಪತ್ತಾ? ಒಳಗಿಂದ ಹೇಳ್ಬೇಕು ಇದು ನಿಜ, ನಿಮ್ ಅನುಭವಕ್ಕೆ ಬಂದಿದ್ಯಾ ಅಂತ. ಇದೇನಿದೆಯಲ್ಲ ಅದು ಮುಖ್ಯ, ಅನುಭವಕ್ಕೆ ಬರೋದು ಬಹಳ ಮುಖ್ಯ. ಆ ಅನುಭವ ಇದೆ, ಪರಸ್ಪರ ಪ್ರತಿಯೊಂದು ವಸ್ತುವಿನರು ಬಿಳಿ ಬಣ್ಣ ಅದು ಬೇರೆ ಬೇರೆ ಅಂತ ಸ್ಪಷ್ಟ ಅನುಭವ ಇದ್ದಾಗ ನೀವು ಎಲ್ಲ ಒಂದೇ ಒಂದೇ ಅಂತ ಹೇಳೋದು ಇದು ಹೇಗ್ ಸರಿ ಅಂತ. ಇದು ಒಂದು ಖಂಡನೆ ಇಲ್ಲಿ ಮಾಡ್ತೀವಿ. ಇದನ್ನ ಆಚಾರ್ಯರು ಸೂಚನೆ ಮಾಡಿದ್ದಾರೆ, ಭೇದ ದೃಷ್ಟ್ಯ ಏವ ಅಂತ ಹಾಕಿದ್ದಾರೆ, ಒತ್ತು ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೆ ಅವನೊಂದು ಪ್ರಶ್ನೆ ಕೇಳ್ತಾನೆ, ಮತ್ತೆ ಬಿಳಿ ಬಣ್ಣ ಎಲ್ಲ ಬೇರೆ ಆದ್ರೆ ಈಗ ಚಂದ್ರನಲ್ಲೂ ಬಿಳಿ ಬಣ್ಣ ಇದೆ, ಅಲ್ಲೇನಂತೀರಿ? ಅಯಂ ಶುಕ್ಲ. ಇನ್ನೊಂದೆಲ್ಲೋ ಬಿಳಿ ಬಣ್ಣದ ವಸ್ತು ನೋಡ್ತೀರಿ, ಅಯಂ ಶುಕ್ಲ. ಒಬ್ಬ ಬಿಳಿ ವ್ಯಕ್ತಿ ಬಂದ, ಅಯಂ ಶುಕ್ಲ, ಇವನ್ ಬೆಳಿಗಿದ್ದಾನೆ. ಎಲ್ಲಾ ಕಡೆ ಬಿಳಿ ಬಿಳಿ ಅಂತ ಹಾಗಾದ್ರೆ ಹೇಗ್ ಪ್ರಯೋಗ ಮಾಡ್ತೀರಿ? ಶಬ್ದ ಒಂದೇ ಬಳಸೋದು ಹೇಗೆ ಅಂತ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ಅದಕ್ಕೇನ್ ಉತ್ತರ ಹೇಳ್ತಾರೆ ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ಆಚಾರ್ಯ, ಗಂಧದ ಬಣ್ಣ ಕೆಂಪು ಮಣ್ಣು ಬೇರೆ ಬೇರೆ ಆಚಾರ್ಯ.